ಆಶ್ಚರ್ಯಕರ ಘಟನೆ ನಡೆಯುತ್ತೆ ಅಂತ ಎಕ್ಸಾಕ್ಟ್ಲಿ ಎಂ ಬಿ ಪಾಟೀಲ್ ಅವ್ರ ಮಾತು ಇನ್ನೂ ತನಕ ಅರ್ಥ ಆಗ್ತಿಲ್ಲ. ಒಂದು ಕುತೂಹಲಕಾರಿ ಘಟನೆ ನಡೆಯುತ್ತೆ. ಅದನ್ನ ಇದು KGF ಪಿಕ್ಚರಲ್ಲಿ ಅನಂತನಾಗ್ ಹೇಳಿದ ಅವತ್ತು ರಾತ್ರಿ ಒಂದು ಘಟನೆ ನಡೀತು ಅಂತ ಹೇಳ್ದಂಗಾಯ್ತು. ಕಾಂಗ್ರೆಸ್ಗೆ ಮತ್ತೊಂದು ರಿಲೀಫ್. ಲತಾ ಮಲ್ಲಿಕಾರ್ಜುನ್ ವೋಟ್ ಪಕ್ಕ ಕಾಂಗ್ರೆಸ್ಗೆ. ವೋಟ್ ಹಾಕಿ ಬಂದು ಮಾತನಾಡಿದ್ರು, ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಹೇಳಿ. ಶಾಸಕಾಂಗ ಸಭೆಗೂ ಬಂದಿದ್ರು ಅವರು, ಅಂದ್ರೆ ಗುರುತಿಸ್ಕೊಂಡಿದ್ರು, ಅವರು ಸಹ ಸದಸ್ಯ ರೀತಿಯಲ್ಲಿ ಗುರುತಿಸ್ಕೊಂಡಿದ್ರು. ಯಾವುದೇ ಪಕ್ಷೇತರ ಶಾಸಕರನ್ನ ಆ ಥರ ಗುರುತಿಸ್ಕೊಂಡ್ರೆ ಅವರು ಪಕ್ಷದಲ್ಲಿ ಗುರುತಿಸ್ಕೊಂಡ ಹಾಗೆ. ಕಾಂಗ್ರೆಸ್ಗೆ ಮತ್ತೊಂದು ರಿಲೀಫ್ ಸಿಕ್ಕಿದೆ. ಜನಾರ್ದನ್ ರೆಡ್ಡಿಯಲ್ಲಿ ಯತ್ನಾಳ್ ಅವರಲ್ಲಿ, ಕಂದಕೂರಲ್ಲಿ, ಇನ್ನೊಬ್ರು ಮಂಜುನಾಥ್ ಎಲ್ಲಿ. ಸದ್ಯಕ್ಕೆ 50%ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಶಾಸಕರ ವೋಟಿಂಗ್ ಮುಗಿದಿದೆ. ಬಿಜೆಪಿಯ ಬಾಂಡ್ಗೆ ಅವ್ರಿಗೆ ಗೆಲುವು ಬಹುತೇಕ ಫಿಕ್ಸ್. ಯಾಕಂತಂದ್ರೆ ಸಂದಾಯ ಆಗಬೇಕಾಗಿರುವ ಎಲ್ಲ ವೋಟ್ಗಳು ಸಂದಾಯ ಆಗಿದೆ ಅನ್ನೋದನ್ನ ಖಾತ್ರಿಪಡಿಸಿಕೊಂಡಿದ್ದಾರೆ ಅವರ ಚುನಾವಣಾ ಏಜೆಂಟ್ನ ಮೂಲಕ. ಈಗ ಕುಪೇಂದ್ರ ರೆಡ್ಡಿ ಅವರ ಕತೆ ಏನಾಗುತ್ತೆ? ಕಾಂಗ್ರೆಸ್ನ 3 ಅಭ್ಯರ್ಥಿಗಳ ಪೈಕಿ ಅವರ ಭವಿಷ್ಯ ಏನಾಗುತ್ತೆ? ಸದ್ಯಕ್ಕಿರೋ ಪ್ರಶ್ನೆ ಅದು. ಸೋಮಶೇಖರ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆತ್ಮಸಾಕ್ಷಿ ಮತ, ಆ ಮತವನ್ನು ಚಲಾವಣೆ ಮಾಡಿದ ನಂತರದಲ್ಲಿ ಮುಖ್ಯಮಂತ್ರಿಗಳು ಥ್ಯಾಂಕ್ಸ್ ಹೇಳಿದ್ದಾರೆ. ಆಗಲೇ ಶೆಟ್ಟರ್ ಹೇಳ್ತಾ ಇದ್ದ ಹಾಗೆ ಇದರ ಅವಶ್ಯಕತೆ, ಅನಿವಾರ್ಯತೆ ಇರಲಿಲ್ಲ. ಅಂದರೆ ಸೋಮಶೇಖರ್ ಅವರು ಓಟ್ ಹಾಕಿದ್ರೆ ಮಾತ್ರ ಗೆಲ್ತಾರೆ ಅನ್ನೋ ಥರದಲ್ಲಿ ಏನಿರಲಿಲ್ಲ. ಆತ್ಮಸ್ಥೈರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷಕ್ಕೊಂದು ಖಡಕ್ ಸಂದೇಶ ಕೊಡೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ರೆ ಸೋಮಶೇಖರ್ ಅವರ ನಡೆ ಕಾಂಗ್ರೆಸ್ಗೆ ಸಹಜವಾಗಿ ಒಂದಷ್ಟು ಖುಷಿ ತಂದಿದೆ. ಮುಖ್ಯಮಂತ್ರಿಗಳು ಥ್ಯಾಂಕ್ಸ್ ಹೇಳಿದ್ದಾರೆ. ಅದಕ್ಕೆ ಸೋಮಶೇಖರ್ ಅವರು ಕಾಂಗ್ರೆಸ್ನ ಪರವಾಗಿ ಮತವನ್ನ ಚಲಾವಣೆ ಮಾಡಿದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಕಡೆ ಜೆಡಿಎಸ್ನಲ್ಲಿ ಇನ್ನೂ ಕೂಡ ಒಂದಿಬ್ರು ಮಿಸ್ಸಿಂಗ್ ಇದ್ದಾರೆ. MR ಮಂಜುನಾಥ್ ಹಾಗೆ ಕಂದಕೂರ್. ಹಿರಿಯ ರಾಜಕೀಯ ವಿಶ್ಲೇಷಕರು ಚಂಬಿ ಪುರಾಣಿಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸ್ಮಿತಾ. ಸರ್ ಇವತ್ತು ನನ್ನ ಜೊತೆ ಜಯಪ್ರಕಾಶ್ ಶೆಟ್ಟರು ಕೂಡ ಇದ್ದಾರೆ. ಅವ್ರು ಹೇಳ್ತಾ ಇದ್ರು ಮ್ಯಾನ್ ಆಫ್ ದ ಮ್ಯಾಚ್ ಅಂದ್ರೆ ST ಸೋಮಶೇಖರ್, ಸೆಂಟರ್ ಆಫ್ ಅಟ್ರಾಕ್ಷನ್. ಅವ್ರ ನಡೆ ಬಗ್ಗೆ ಬಹಳ ಕುತೂಹಲ ಆಯ್ತು. ಕ್ರಾಸ್ ವೋಟಿಂಗ್ ಸರ್ ಹೇಗೆ ಗಮನಿಸ್ತೀರಿ ಈ ನಡೆಯನ್ನ ಅಂತ? ಅಂದ್ರೆ ಬಿಜೆಪಿ ಕೊಡ್ತಿರೋ ಸಂದೇಶ ಏನು, ಕಾಂಗ್ರೆಸ್ಗೆ ಆಗ್ತಿರೋ ಅಡ್ವಾಂಟೇಜ್ ಏನು ಅಂತ ಸೋಮಶೇಖರ್ ಅವರ ಈ ನಡೆ? ಸೋಮಶೇಖರ್ ಅವರ ಯಾವುದೇ ಒಂದು ತತ್ವಾರ್ಥ ಸಿದ್ಧಾಂತಕ್ಕೆ ಬದ್ಧರಾಗಿಲ್ಲ. ಅವರು ಬದ್ಧರಾಗಿರುವುದು ತಮ್ಮ ರಾಜಕೀಯ ಭವಿಷ್ಯ ಮತ್ತೆ ನಮಗೆ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಅನುಕೂಲಗಳು ಬೇಕಾದ್ರೆ ನಾನು ಏನ್ ಮಾಡ್ಲಿಕ್ಕೆ ಸಿದ್ಧ ಇರ್ತಕ್ಕಂಥ ದೃಷ್ಟಿಯಲ್ಲಿ ಅವರು ಬಿಜೆಪಿಯಿಂದ 4 ವರ್ಷ ಅಧಿಕಾರಕ್ಕೆ ಬರ್ಲಿಕ್ಕಿಲ್ಲ ಎನ್ನುವ ದೃಷ್ಟಿಯಿಂದ DK ಶಿವಕುಮಾರ್ ಅವರ ಜೊತೆಗೆ ಬಹಳ ಹತ್ತಿರವಾಗಿ ಓಡಾಡ್ಕೊಂಡು ಕಾಣ್ತಿದ್ದಾರೆ. ಆದ್ರೆ ಅದು ಪಕ್ಷದ ವಿರೋಧ ಚಟುವಟಿಕೆ ಎನ್ನುವ ರೀತಿಯಲ್ಲಿ ಅವರು ತೋರ್ಸ್ಕೊಂಡಿಲ್ಲ. ಆಮೇಲೆ ರಾಜ್ಯಸಭೆಯಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವ್ರಿಗೆ ವೋಟ್ ಮಾಡ್ತಾರೆ, ಕಾಂಗ್ರೆಸ್ನವ್ರಿಗೆ. ಅವರು ಈ ಬಿಜೆಪಿ ಪಕ್ಷಕ್ಕೆ ಸಹಾಯ ಮಾಡೋದಿಲ್ಲ ಎಂತಕ್ಕಂಥದ್ದು ಎಲ್ರಿಗೂ ಗೊತ್ತಿತ್ತು. ಆದ್ರಿಂದ ಇದೇ ಆಶ್ಚರ್ಯ ಏನಿಲ್ಲ. ಆದ್ರೆ ಒಂದು ದುರದೃಷ್ಟಕರವಾದ ಸಂಗತಿ ಏನಂದ್ರೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ಗುಪ್ತ ಮತದಾನ ಅಂತ ಹೇಳ್ತೀವಿ, ಇಲ್ಲಿ ಏಜೆಂಟ್ಗೆ ಅದನ್ನು ತೋರಿಸಿ ಹಾಕ್ಬೇಕು ಎಂತಕ್ಕಂತ ಒಂದು ವಿರೋಧಾಭಾಸದ ಒಂದು ದಿಕ್ಕಿನಲ್ಲಿ ಕಾಂಟ್ರಡಿಕ್ಷನ್ ಎನ್ನುವ ರೀತಿಯಲ್ಲಿ ಈ ಒಂದು ಚುನಾವಣೆಯನ್ನ ನಡೆಸಲಾಗ್ತಾ ಇದೆ. ಬಹುಶಃ ಪಕ್ಷಗಳು ರಾಜ್ಯಸಭೆಯಲ್ಲಿ ತಮ್ಮ ಪ್ರತಿನಿಧಿಗಳನ್ನ ಇರಿಸಿಕೊಳ್ಳಲಿಕ್ಕೆ ಪಕ್ಷ ಒಂದು ರೀತಿಯಲ್ಲಿ ಈ ಒಂದು ಮುಕ್ತವಾದ ಚುನಾವಣೆಯಲ್ಲಿ ತೋರಿಸಿ ಹಾಕ್ಬೇಕು ಅಂತಕ್ಕಂಥ ನಿಯಮ ಇರ್ಬೋದು. ಆ ನಿಯಮ ಯಾವತ್ತೋ ಗಾಳಿಗೆ ತೂರಲಾಗಿದೆ. ಯಾಕಂದ್ರೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ಹಿಂದೆ ಅಧ್ಯಕ್ಷ ಚುನಾವಣೆಯಲ್ಲಿ ಸಂಜೀವ್ ರೆಡ್ಡಿ ಅವರ ವಿರುದ್ಧ ಅವರು ಅಧ್ಯಕ್ಷರಾಗಿದ್ದಂತ ಗಿರಿ, ಆಕಸ್ಮಿಕವಾಗಿ ಅದೃಷ್ಟದಿಂದ ಅಧ್ಯಕ್ಷರಾದ ಗಿರಿ ಅವರ ನೇತೃತ್ವದಲ್ಲೇ ಕಾನ್ಶಿಯನ್ಸ್ ವೋಟ್ ಅಂತಕ್ಕಂಥ ಪದವನ್ನ ರಾಜಕೀಯದಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರ ಮಟ್ಟದಲ್ಲಿ. ಆದ್ರೆ ಈಗ ಇವರಿಗೆ ಅನರ್ಹತೆ ಭೀತಿ ಕಾಡಲ್ವಾ ಚಂಬಿ ಸರ್? ಇಲ್ಲ, ಇದು ಅನರ್ಹತೆ ಅಂದ್ರೆ ಬಿಜೆಪಿ ಪಕ್ಷದವರು ಸೋಮಶೇಖರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕಾರಣ ಅವರಿಗೆ ಈ ರೀತಿ ನೀವು ಮಾಡಿದ್ದೀರಿ ಎಂದು ಬಂದಿದೆ. ಆದ್ರೆ ಕಾನೂನಿನ ಪ್ರಕಾರ ಅವರಿಗೆ ಅವರ ಸ್ಥಾನಕ್ಕೆ ಏನು ಬಾಧಕವಾಗುವುದಿಲ್ಲ. ಆದ್ರೆ ಅವರು ನೈತಿಕವಾಗಿ ತಮ್ಮ ಕ್ಷೇತ್ರದ ಜನರ ಎದುರು ಹೇಗೆ ಅವರನ್ನ ಎದುರಿಸ್ತಾರೆ ಎಂತಕ್ಕಂತ ಪ್ರಶ್ನೆ ಅವರು ಅದನ್ನ ಎದುರಿಸಬೇಕಾಗುತ್ತೆ. ಆದ್ರಿಂದ
ಇದು ನೈತಿಕತೆ ಮತ್ತು ಒಂದು ಸೈದ್ಧಾಂತಿಕ ಪ್ರಶ್ನೆಯನ್ನ ನಮ್ಮ ರಾಜಕೀಯ ಪಕ್ಷಗಳಲ್ಲಿ ಎಲ್ಲರೂ ಅದನ್ನ ಬಿಟ್ಬಿಟ್ಟಿದ್ದಾರೆ. ಅವರು ಆಯಾರಾಮ್ ಗಯಾರಾಮ್ ಎನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅದರಲ್ಲೂ ರಾಜ್ಯಸಭಾ ಚುನಾವಣೆಯಲ್ಲಿ ಶ್ರೀಮಂತರು ಚುನಾವಣೆಗೆ ನಿಂತು ಮತಗಳನ್ನ ಗಳಿಸ್ತಕ್ಕಂಥದ್ದು, ಚುನಾವಣೆಯಲ್ಲಿ ಆಶ್ಚರ್ಯಕರ ಒಂದು ಫಲಿತಾಂಶವನ್ನ ನೀಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಅಲ್ಲ, ವೆರಿ ಕ್ಲಿಯರ್. ನನಗೆ ಒಂದೇಳಿ ಚಂಬಿ ಪುರಾಣಿಕ್ ಅವರೇ, ಈಗ ಸಾಧಾರಣವಾಗಿ ಹೆಂಗಿರುತ್ತೆ ಅಂದ್ರೆ ಅನರ್ಹತೆ ಅಂತ ಹೇಳುವಾಗ ಒಂದು ಭಯ ಶುರುವಾಗೋದು. ಅಂದ್ರೆ ಸಾಧಾರಣವಾಗಿ ಶಾಸಕರಿಗೆ